ಸರ್ಕಾರಿ ಶಾಲೆಯಲ್ಲಿ ರಾತ್ರಿ ಹೊತ್ತು ಉರಿಯುತ್ತಿದ್ದ ವಿದ್ಯುತ್ ದೀಪಗಳು. ಹೌದು, ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸರ್ಕಾರ ಫ್ರೀಯಾಗಿ ಕೊಡ್ತಿರುವಂತಹ ವಿದ್ಯುತ್ನ ಬೇಕಾಬಿಟ್ಟಿ ಉಪಯೋಗಿಸಿಕೊಳ್ತಿದ್ದಾರೆ ಅನ್ನೋ ಸರ್ಕಾರಿ ಶಾಲೆಯ ಶಿಕ್ಷಕರು. ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಶಾಲೆಯಲ್ಲಿ ರಾತ್ರೋರಾತ್ರಿ ಹೊತ್ತಿ ಉರಿಯುತ್ತಿದೆ ವಿದ್ಯುತ್. ಆದ್ರೆ ಇದನ್ನ ಆರಿಸೋರು ಯಾರೂ ಇಲ್ಲ. ಅಲ್ಲದೆ ಕೊಠಡಿಗಳ ಕಿಟಕಿ ಬಾಗಿಲುಗಳು ಸಹ ತೆರೆದು ಬೇಜವಾಬ್ದಾರಿತನವನ್ನ ಮೆರೆತಿದ್ದಾರೆ ಈ ಶಾಲೆಯಲ್ಲಿ. ಗಡಿ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವುದು ಇಂತಹ ಬೇಜವಾಬ್ದಾರಿ ಶಿಕ್ಷಕರುಗಳಿಂದ ಎನ್ನೋ ಆರೋಪ ಕೂಡ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಬಡವರ ಮಕ್ಕಳು ಕಲಿಯೋ ಶಾಲೆ ರೀ ಇದು. ಸರ್ಕಾರಿ ಶಾಲೆ ಶಿಕ್ಷಕರ ಮಕ್ಕಳು ಈ ಶಾಲೆಯಲ್ಲಿ ಕಲಿಯಲ್ಲ, ಅವ್ರಿಗೇನ್ ಗೊತ್ತಿರಬೇಕು ನಮ್ಮ ಕಟ್ಟುಪಾಡುಗಳು. ಈ ಶಿಕ್ಷಕರು ತಮ್ಮ ಮಕ್ಕಳನ್ನೇ ಇವರು ಕಲಿಸುವ ಶಾಲೆಗೆ ದಾಖಲು ಮಾಡುವುದಿಲ್ಲ, ಅಂಥದ್ರಲ್ಲಿ ಬೇರೆ ಮಕ್ಕಳ ಜವಾಬ್ದಾರಿಯನ್ನ ಹೇಗೆ ತೆಗೆದುಕೊಳ್ತಾರೆ ಅನ್ನೋ ಗ್ರಾಮಸ್ಥರ ಆಕ್ರೋಶ ಈಗ ಎಲ್ಲೆಡೆ ವ್ಯಕ್ತವಾಗ್ತಿದೆ. ಖಾಸಗಿ ಶಾಲೆಗಳಲ್ಲಿ ಸರ್ಕಾರಿ ಶಿಕ್ಷಕರು ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾರೆ? ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ನೋಡಲೇಬೇಕಾದ ಸುದ್ದಿ ಇದು. ಮಧು ಬಂಗಾರಪ್ಪನವರೇ, ಇಲ್ಲಾಗ್ತಿರುವಂತಹ ಸಮಸ್ಯೆಗೆ ಕಿಂಚಿತ್ತಾದ್ರೂ ಸ್ವಲ್ಪ ಗಮನ ಹರಿಸಿ ಸ್ವಾಮಿ. ಸರ್ಕಾರಿ ಶಿಕ್ಷಕರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ದಾಖಲೆ ಏಕೆ ಇಲ್ಲ ಎಂಬ ಪ್ರಶ್ನೆ ಕಾಡ್ತಿದೆ ಅನ್ನೋದು ಸಾರ್ವಜನಿಕರಲ್ಲಿ ಈಗ ಮೂಡುವಂತಹ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಮಧು ಬಂಗಾರಪ್ಪನವರು ಉತ್ತರವನ್ನ ನೀಡಲೇಬೇಕು ಎಂಬುದು ಎಲ್ಲೆಡೆ ಕೇಳಿ ಬರ್ತಾ ಇರುವಂತಹ ಗಂಟು ಘೋಷವಾಗಿದೆ.